ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಇದೇನು ದೊಡ್ಡ ವಿಚಾರನ ಪತ್ರಿಕಾಗೋಷ್ಠಿ ಕರೆದಿದ್ದು ಅಂತ ನೀವು ಅಂದ್ಕೋಬಹುದು. ದೇವೇಗೌಡರು ಪತ್ರಿಕಾಗೋಷ್ಠಿ ಕರೆಯುವುದಕ್ಕೂ ಕರೆಯದಿರೋಕ್ಕೂ ಕಾರಣ ಇರುತ್ತೆ. ಅವರು ಮಾತನಾಡಿದರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತನಾಡಲ್ಲ. ಅವರು ಈ ಬಿಜೆಪಿಯ ನಾಯಕರ ಹಾಗೆ ಅಶೋಕ್ ಪಿಶೋಕ್ ಅವ್ರ ಟೈಪ್ ಅಲ್ಲ. ಇಸ್ ಎ ಕ್ಯಾಲ್ಕುಲೇಟೆಡ್ ಮ್ಯಾನ್. ಈ ವಯಸ್ಸಿನಲ್ಲೂ ಕೂಡ ಕ್ಯಾಲ್ಕುಲೇಷನ್ ಇಲ್ಲದೆ ಅವ್ರು ಮಾತೇ ಆಡಲ್ಲ. ಮತ್ತು ಅವ್ರು ಒಂದ್ಸಲ ಮಾತಾಡಿದ್ಮೇಲೆ ಆ ಮಾತಿನ ಪರಿಣಾಮದ ಬಗ್ಗೆ ಕಾಯ್ತಿರ್ತಾರೆ. ಯಾವತ್ ಪರಿಣಾಮ ಬೇಕೋ ಅದಕ್ಕಾಗಿ ಅವ್ರು ಮಾತನಾಡ್ತಿರ್ತಾರೆ. ಆದ್ರಿಂದ ಅವರ ಇವತ್ತಿನ ಪತ್ರಿಕಾಗೋಷ್ಠಿ ಏನಿದೆ ಅದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದ. ಅವರು ಕರೆದ ಕಾರಣ ಒಂದು ಮಹಿಳಾ ಸಮಾವೇಶವನ್ನು ಮಾಡ್ತಿದ್ದೀವಿ ಅನ್ನೋದಕ್ಕೆ. ಅದು ದೊಡ್ಡ ವಿಚಾರ ಅಲ್ಲ. ಮಹಿಳಾ ಸಮಾವೇಶ ಮಾಡ್ತೀವಿ. ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಸದಸ್ಯತ್ವ ಅಭಿಯಾನವನ್ನು ಚೆನ್ನಾಗಿ ಮಾಡೋದು, ಏನ್ ಮಾಡ್ಬೇಕು ಇದೆಲ್ಲ ಹೇಳಿದ್ರು. ಅವರು ಅದು ಅಲ್ವೇ ಅಲ್ಲ. ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡೋದಕ್ಕೆ ಬಂದರು. ಎರಡು ಸಂದೇಶಗಳು ಪತ್ರಿಕಾಗೋಷ್ಠಿಯಲ್ಲಿ. ಒಂದು, ಡಿ ಕೆ ಶಿವಕುಮಾರ್ ಅವರು ನನಗೆ ಲೆಕ್ಕಕ್ಕಿಲ್ಲ, ನಾನು ಅವರಿಗೆಲ್ಲ ರಿಯಾಕ್ಟ್ ಮಾಡೋಷ್ಟು ಯೋಗ್ಯತೆಯೂ ಇಲ್ಲ ಅಂತ. ಯಾಕಂದ್ರೆ ಅವ್ರು ಜೈಲಿಗೆ ಹಾಕಿಸೋ ಒಂದು ಯತ್ನ ನಡೀತಿದೆ ಅಂತೇನು ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಅದಲ್ಲ, ಅವ್ರು ಇನ್ನೊಂದು ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ರು. ಒಂದು, ಡಿ ಕೆ ಶಿವಕುಮಾರ್ ಅವರ ನೆಗ್ಲೆಕ್ಟ್. ಇನ್ನೊಂದು, ಅವರ ಮಾತಿನಲ್ಲಿ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಚರಣೆಗೆ ಅದು ಇವರ ಉತ್ತರ ಇದ್ದಾಗಿತ್ತು. ಅದು ಕುತೂಹಲಕರವಾದ್ದು. ಏನು ಅವ್ರು ಹೇಳಿತ್ತು? ಒಂದು, ಮೋದಿ ಮತ್ತು ತಮ್ಮ ನಡುವಿನ ಸಂಬಂಧ ಇದೆಯಲ್ಲ ಅದನ್ನು ಯಾರೂ ಕೆಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಈ ಮಾತನ್ನು ಹೇಳಿದ್ರು? ಯಾರು ಹೇಳಿರ್ಲಿಲ್ವಲ್ಲ ದೇವೇಗೌಡರು ಮತ್ತು ಮೋದಿಯವರ ಸಂಬಂಧ ಕೆಡುತ್ತೆ ಅಂತ. ಹಾಗಿದ್ರೆ ದೇವೇಗೌಡರೇ ಈ ಮಾತನ್ನ ಹೇಳಿದ್ದು ಯಾಕೆ ಕೆಡ್ಸಕ್ ಸಾಧ್ಯ ಇಲ್ಲ ಅಂದ್ರೆ, ಎಲ್ಲೋ ಒಂದ್ ಕಡೆ ಕೆಡಿಸುವ ಯತ್ನ ನಡೀತಾ ಇದೆಯಾ, ಆ ಭಯ ದೇವೇಗೌಡರಿಗೆ ಇದೆಯಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಇವತ್ತಿನ ಕರ್ನಾಟಕದ ರಾಜಕಾರಣವನ್ನ ಗಮನಿಸಿ. ಡಿ ಕೆ ಶಿವಕುಮಾರ್ ಅವರು ಆಗಾಗ ದೆಹಲಿಗೆ ಹೋಗುವಂತಹದ್ದು, ಹೋದಂತ ಸಂದರ್ಭದಲ್ಲಿ ಗೃಹ ಸಚಿವರನ್ನು ಭೇಟಿ ಮಾಡಿದ್ರು ಅನ್ನುವ ವರದಿಗಳು, ಅದನ್ನ ಅವರೇ ಡಿನೈ ಮಾಡೋದು, ನಾ ಭೇಟಿ ಮಾಡಿಲ್ಲ ಅಂತ ಯಾರು ಕೇಳದಿದ್ರು. ಎಲ್ಲೋ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ರೆ ಅನ್ನುವ ಸುದ್ದಿಗಳು, ಅದರ ಜೊತೆಗೆ ಕಾಂಗ್ರೆಸ್ನ ಒಂದು ಗುಂಪನ್ನ ತೆಗೆದುಕೊಂಡು ಬಿಜೆಪಿ ಜೊತೆ ಸರ್ಕಾರ ರಚಿಸ್ತಾರೆ ಅನ್ನುವ ಮಾತುಗಳು, ಇದು ಎಲ್ಲ ಕೂಡ ದೇವೇಗೌಡರನ್ನ ಅಸ್ಥಿರಗೊಳಿಸಿದಂತೆ ಕಾಣುತ್ತೆ. ಅವರಿಗೂ ಕೂಡ ಆ ಭಯ ಕಾಡ್ತಾ ಇದೆ. ಹೀಗಾಗಬಿಡಬಹುದಾ ಅನ್ನುವ ಭಯ ಇದೆ. ಯಾಕಂದ್ರೆ ಈ ಭಯ ಮತ್ತು ಆತಂಕ ಅವ್ರಿಗೆ ಯಾಕಿದೆ ಅಂದ್ರೆ, ಹಾಗೇನಾದ್ರೂ ಆದ್ರೆ JDS-ನ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ. ಅಷ್ಟೇ ಅಲ್ಲ, ಅವ್ರ ಕುಟುಂಬದ ರಾಜಕೀಯ ಭವಿಷ್ಯಕ್ಕೆ. ಕುಮಾರಸ್ವಾಮಿ ಅವರು ಆವಾಗ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದ್ರೆ ಅವರು ಸಚಿವ ಸಂಪುಟದಲ್ಲಿ ಮುಂದುವರಿಬೇಕು ಬೇಡವೋ ತೀರ್ಮಾನ ತಗೋಬೇಕಾಗುತ್ತೆ ಒಂದೊಮ್ಮೆ. ಇದು ಹೈಪೋಥೆಟಿಕಲ್ ಅನಿಸ್ಬೋದು ಒಂದೊಮ್ಮೆ ಹಾಗಾದ್ರೆ. ಆದ್ರಿಂದ ಎಲ್ಲೋದ್ರೆ ಎಕ್ಸ್ಪೆಕ್ಟೇಷನ್ ದೇವೇಗೌಡರಿಗೆ ಇದೆ ಅಂತ ಕಾಣುತ್ತೆ. ಅವ್ರು ಅದಕ್ಕೆ ಹೇಳಿದ್ದು, ಮೋದಿ ಮತ್ತು ನನ್ನ ನಡುವಿನ ಸಂಬಂಧವನ್ನ ಯಾರು ಕೆಡಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಎರಡನೇದು, ಅವ್ರು ಹೇಳ್ತಾರೆ ಮೋದಿ ಮತ್ತು ನನ್ನ ನಡುವಿನ ಸಂಬಂಧ 10 ವರ್ಷದ್ದು. 10 ವರ್ಷದ ಸಂಬಂಧ ಇದೆ ಅಂತ. ಅಂದ್ರೆ ಮೋದಿ ಪ್ರಧಾನಿಯಾದ ದಿನದಿಂದ ದೇವೇಗೌಡರಿಗೆ ಮೋದಿ ಅವರ ಜೊತೆ ಸಂಬಂಧ ಇದೆ. ಅದು ಯಾವ ರೀತಿಯ ಸಂಬಂಧ? 10 ವರ್ಷದ ಸಂಬಂಧ ಅಂತಾರೆ. ಅಂದ್ರೆ ಅವರು ಕಾಂಗ್ರೆಸ್ ಜೊತೆ ಅವರ ಹೊಂದಾಣಿಕೆ, ಇನ್ನೊಂದು ಪ್ರೀತಿ ದ್ವೇಷ ಇರೋ ಸಂದರ್ಭದಲ್ಲೂ ಕೂಡ ಅವರು ಇನ್ನೊಂದು ಚಾನಲ್ ಅನ್ನ ಓಪನ್ ಮಾಡ್ಕೊಂಡಿದ್ರು ಅಂತ. ಆ ಇನ್ನೊಂದು ಚಾನಲ್ ಮೂಲಕ ದೇವೇಗೌಡರು ಆಪರೇಟ್ ಮಾಡ್ತಿದ್ರು ಅಲ್ವಾ? ಸೊ ಆ ಕಾರಣಕ್ಕೆ ಅವರು 10 ವರ್ಷದ ಮಾತನಾಡ್ತಾರೆ. ಅಂದ್ರೆ 10 ವರ್ಷದ ಮಾತನಾಡೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ, ನಮ್ಮ ಸಂಬಂಧ ತುಂಬಾ ಗಟ್ಟಿಯಾಗಿದೆ, ತಮ್ಮ ಸಂಬಂಧ ಬಹಳ ಗಟ್ಟಿಯಾಗಿದೆ. ಅದ್ರ ಜೊತೆಗೆ ಇನ್ನೊಂದು ನನಗೆ ಆಶ್ಚರ್ಯಕರವಾದ ಮಾತನಾಡ್ತಾರೆ ದೇವೇಗೌಡರು. 10 ವರ್ಷಗಳಲ್ಲಿ ನಾನು ಎಂದಾದ್ರೂ ಯಾವಾಗ್ಲಾದ್ರೂ ಮೋದಿ ಬೈದಿದ್ದೀನಾ? ನೋಡಿ ನೀವು, ನಾನು ಬೈದೇ ಇಲ್ಲ. ಹಾಗಿದ್ರೆ ನಮ್ಮ ಸಂಬಂಧ ಯಾಕೆ ಕೆಡುತ್ತೆ? ನೋಡಿ, ಇದು ಆತಂಕದಿಂದ ಬರುವಂಥದ್ದು. ನಿಜ, ದೇವೇಗೌಡರು ಸುಮಾರು 10 ವರ್ಷದಿಂದಲೇ ಮೋದಿ ಪೂಜಕರಾಗಿದ್ದಾರೆ.
ಮೋದಿ ದೈವಾಂಶ ಸಂಭೂತ ಅಂತ ನಂಬಿದ್ದಾರೆ. ಯಾಕಂದ್ರೆ ದೇವೇಗೌಡರಿಗೆ ದೇವರು ದಿಂಡ್ರು ಅಂದ್ರೆ ಬಹಳ ಅಲ್ವಾ, ಅವ್ರ ನಂಬಿಕೆ. ಅವರು ದೇವಸ್ಥಾನ, ಟೆಂಪಲ್ ರನ್ನು ಇದು ಸತತವಾಗಿ ಮಾಡುವ ಮನುಷ್ಯ. ಅವರಿಗೆ ಮೋದಿ ಅವತಾರವಾಗಿ ಕಾಣಕ್ ಪ್ರಾರಂಭ ಆಗಿದ್ದು 2014. ಆದ್ರೆ ಅವರಿಗಿರುವ ಆತಂಕ ಏನ್ ಗೊತ್ತಾ? ಸೊ ನಾನು ಯಾವಾಗಲೂ ಬೈದೇ ಇದ್ರು ಕೂಡ ತಮ್ಮ ಸಂಬಂಧ ಕೆಡುವಂತಹ ಪರಿಸ್ಥಿತಿ ಬರ್ತಾ ಇದೆಯಾ ಅನ್ನುವ ಆತಂಕ ದೇವೇಗೌಡರಿಗೆ ಇದ್ದಂತೆ ಕಾಣುತ್ತೆ. ಸೊ ಅದನ್ನ ಅವರು ಹೇಳ್ತಾರೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ನೋಡಿ, ಅದು ಅವರಿಗಿರುವ ರಾಜಕಾರಣದಲ್ಲಾಗಿ ಎಸ್ಪೆಷಲಿ ದೇವೇಗೌಡರು ಅವರು ಮಾತನಾಡಿದ್ರೆ ಸಿಂಪಲ್ ಅದು ವಾಕ್ಯಗಳಾಗಿರಲ್ಲ, ಅದರ ಹಿಂದೆ ಇನ್ನೇನೋ ಇದ್ದೇ ಇರುತ್ತೆ. ಅದು ಅವ್ರ ಕ್ಯಾರೆಕ್ಟರ್. ಅವ್ರು ಇನ್ನೊಂದು ಹೇಳ್ತಾರೆ, ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ, ಅದರಲ್ಲಿ ಗ್ರೇಟರ್ ಬೆಂಗಳೂರು 50ರಿಂದ 60 ಸ್ಥಾನ ಗೆಲ್ತೀವಿ ಅನ್ನುವ ಗುರಿ ಹೊಂದಿದ್ದೀವಿ, ಈ ಬಗ್ಗೆ ಸಭೆ ಮಾಡ್ತೀವಿ ಅಂತಾರೆ. ಹಾಗೇನೆ ಜಿಲ್ಲಾ ಪಂಚಾಯತ್ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಮತ್ತು JDS ಸಂಬಂಧ ಮುಂದುವರಿಯುತ್ತೆ ಅಂತಾರೆ. ಅದಷ್ಟು ಸುಲಭ ಆಗಿದೆಯಾ ಸ್ಥಳೀಯ ಮಟ್ಟದಲ್ಲಿ? ಸೊ ಆ ಹೊಂದಾಣಿಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಬಿಜೆಪಿ ಪವರ್ಫುಲ್, ಬೆಂಗಳೂರಿನಲ್ಲಿ ತಗೊಳ್ಳಿ, ಬಿಜೆಪಿಯು ಪವರ್ಫುಲ್ ಆಗಿದೆ, ಕೆಲವು ಕಡೆ JDS ಪವರ್ಫುಲ್ ಆಗಿದೆ. ಆವಾಗ ಸ್ಥಾನ ಹೊಂದಾಣಿಕೆ ಸಾಧ್ಯನಾ? ಆದ್ರೂ ಆಗಿದ್ರೆ ದೇವೇಗೌಡರು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ತಮ್ಮ ಸಂಬಂಧ ಏನಿದೆ ಹೊಂದಾಣಿಕೆ ಆಗತ್ತೆ ಅನ್ನೋ ಮಾತನಾಡ್ತಾರೆ. ಅಂದ್ರೆ ಆ ಹೊಂದಾಣಿಕೆಗಾಗಿ ದೇವೇಗೌಡರು ಅವರ ಪಕ್ಷ ಮಾಡುವ ತ್ಯಾಗ ಎಂಥದ್ದು? ಯಾಕೆ ಅವರು ಇದ್ದಕ್ಕಿದ್ದಾಗೆ ಆಗುವುದಿಲ್ಲ ಅನ್ನುವ ಅನುಮಾನ ಬಂದಿದೆಯಾ ಅವರಿಗೆ? ಏನು ಅಂದ್ರೆ ಈ ಹೊಂದಾಣಿಕೆ ಆಗದೇ ಇರಬಹುದು ಅಂತ ಇಡೀ ಅವರು ಇದರಲ್ಲಿ ಒಂಥರ ಅವ್ರಲ್ಲಿ ಆತಂಕನೇ ಜಾಸ್ತಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಹೇಳ್ತಾರೆ, ಸೊ ನಾನು ಈಗ ರಾಜ್ಯಾಂತ ಪ್ರವಾಸ ಮಾಡ್ತೀನಿ ನೆರೆ ಹಾವಳಿ ಪ್ರದೇಶಗಳಿಗೆ ಅಂತಾರೆ. ಅದು ದೇವೇಗೌಡರು ಕೂಡ ಅವ್ರು ಯಾವಾಗಲೂ ಅವರಿಗೆ ಮೊದಲಿಂದ ನೋಡ್ತಾರೆ, ಅದೆಲ್ಲ ಆದಾಗ ಅವ್ರು ಮೊದಲು ಸ್ಪಂದಿಸ್ತಾರೆ, ಅನುಮಾನ ಬೇಕಾಗಿಲ್ಲ. ಅಲ್ಲಿ ಹೋಗಿ ಅವರು ವರದಿಯನ್ನ ತಂದ್ಬಿಟ್ಟು ಅದನ್ನ ಯಾರಿಗೆ ಕೊಡ್ತಾರಂತೆ? ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಾಗಿದ್ರೆ ಇಲ್ಲಿ ದಿಸ್ ಆಸಿಡ್ ಟೆಸ್ಟ್. ದೇವೇಗೌಡರು ಏನು ಇಲ್ಲೆಲ್ಲ ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗ್ಬಿಟ್ಟು ವರದಿ ತಂದು ಮೋದಿ ಕೊಟ್ಟರೆ ಮೋದಿ ರೆಸ್ಪಾನ್ಸ್ ಆಗಿರ್ಬೋದು. ಸೊ ಯಾವ ಸಂದರ್ಭದಲ್ಲಿ ನೋಡಿ ಮೋದಿಯವರು ಈ ನ್ಯಾಚುರಲ್ ಕೆಲಾಮಿಟೀಸ್ ಏನಿದೆ ಇದಕ್ಕೆ ಈ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪಂದಿಸುವುದು ಬಹಳ ಕಡಿಮೆ. ನಾನು ಆರೋಪ ಮಾಡಕ್ಕೆ ಹೇಳ್ತಿಲ್ಲ, ನೀವು ನೋಡಿ ಎಲ್ಲೆಲ್ಲಿ ಬರಗಾಲ ಇರಲಿ ಅವರೊಂದು ಸಾಮಾನ್ಯ ಅಂತ ತಗೋತಾರೆ, ನೆರೆ ಪ್ರವಾಹ ಇರಲಿ ಸಾಮಾನ್ಯ ಅಂತಾರೆ, ಮನಸ್ಸು ಮಾಡಿ ಒಂಚೂರು ಕೊಡ್ತಾರೆ. ಅದನ್ನು ಮೀರಿ ಅವರು ಮಾಡಲ್ಲ. ಪ್ರಧಾನಿ ಆದವ್ರು ಇಂಥ ಸಿಚುವೇಶನ್ ಅಲ್ಲಿ ವಿಸಿಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಈ ಸ್ಥಿತಿ ಇದೆ, ಸೊ ಅವ್ರೇನು ವಿಸಿಟ್ ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ, ಅವ್ರು ಮಾಡೋದೂ ಇಲ್ಲ, ಅದು ಅವ್ರ ಕ್ಯಾರೆಕ್ಟರ್. ಸೊ ಅವ್ರ ಒಂಥರ ಅವ್ರ ಕ್ಯಾರೆಕ್ಟರ್ ಬೇರೆ. ಈಸ್ ಅ ಬಿಸ್ನೆಸ್ ಮ್ಯಾನ್ ಅಲ್ವಾ, ಪಾಲಿಟಿಕ್ಸ್ ಅಂಡ್ ಬಿಸ್ನೆಸ್ ಮಿಕ್ಸ್ ಆಗಿದೆ. ಸೊ ಮೋದಿ ಗಿದಿ ಅಂದ್ರೆ ಅದಾನಿ ಪದಾನಿ ಅಂತದ್ರಲ್ಲಿ ಇರ್ತಾರೋ, ಇಲ್ಲೆಲ್ಲೂ ಬರಲ್ಲ. ಆದ್ರೆ ಈಗ ನನ್ನ ಪ್ರಶ್ನೆ ಇರೋದು, ದೇವೇಗೌಡರು ಏನು ಈ ವರದಿಯನ್ನ ಕೊಡ್ತಾರೆ, ಮೋದಿ ದೇವೇಗೌಡರ ಮುಖ ನೋಡಿ ಅತಿ ಹೆಚ್ಚಿನ ಅನುದಾನವನ್ನು ಕರ್ನಾಟಕ ಕೊಟ್ಟರೆ ಆಗ ದೇವೇಗೌಡರು ಮೋದಿಯವರನ್ನ ಹೊಗಳಿದ್ದಕ್ಕೆ ಸಾರ್ಥಕ ಆಗುತ್ತೆ, ಅವರು ಮೋದಿ ಪೂಜಕರಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ, ಮೋದಿಯವರ ಬಟ್ಟಂಗಿ ಏನು ಅನ್ನುವಂತೆ ಅವ್ರ ವರ್ತನೆ ಏನ್ ಮಾಡ್ತಿದ್ದಾರೆ ಅದು ಸಾರ್ಥಕ ಆಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕದ ನೆರೆಪೀಡಿತ ಪ್ರದೇಶ ಇದೆಯಲ್ಲ, ಆ ಪ್ರದೇಶದ ಜನರು ಅವರ ಬದುಕು ಅಸಹನೀಯವಾಗಿದೆ, ಬದುಕೋದು ಬಹಳ ಕಷ್ಟ ಆಗಿದೆ. ಆದ್ರಿಂದ ಇದು ಎಸ್ ಇಟ್ ವಿಲ್ ಹ್ಯಾಪನ್. ಆದ್ರೆ ನನಗೆ ಅನುಮಾನ ಇದೆ, ಒಂದೊಮ್ಮೆ ಮೋದಿ ಇದಕ್ಕೆ ಯಾವುದಕ್ಕೂ ರಿಸ್ಪಾಂಡ್ ಮಾಡದೇ ಇದ್ರೆ ಅವ್ರು ದೇವೇಗೌಡರು ಏನ್ ಮಾಡ್ತಾರೆ? ಅವರು 10 ವರ್ಷದ ಸಂಬಂಧ, ನಂಬಿಕೆ, 10 ವರ್ಷದಲ್ಲಿ ಅವರು ಮೋದಿಯವರನ್ನ ಬೈದೇ ಇರೋದು, ಅದಕ್ಕೆಲ್ಲ ಏನ್ ಬೆಲೆ ಉಳ್ಕೊಳ್ಳುತ್ತೆ? ಅದ್ರ ಜೊತೆಗೆ ಬಿಜೆಪಿ JDS ನ ಸಂಬಂಧ, ಅದಕ್ಕೇನ್ ಬೆಲೆ ಉಳಿಯುತ್ತೆ? ರಾಜ್ಯದ ಜನರ ಹಿತಾಸಕ್ತಿಗೆ ಅದು ಪೂರಕ ಆಗಿದ್ರೆ ಆ ಮೈತ್ರಿಯಿಂದ ಏನ್ ಪ್ರಯೋಜನ? ಯಾಕೆಂದ್ರೆ ಎಸ್ ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ತೊಂದರೆ ಇದೆ ಅನ್ನೋದು ನಿಜ. ದೇವೇಗೌಡರು ಅದನ್ನು ಹೇಳ್ತಾರೆ, ಈ ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ದುಡ್ಡೆಲ್ಲ ಖರ್ಚಾಗಿದೆ ಅಂತಾರೆ. ಎಸ್, ಗ್ಯಾರಂಟಿಯಿಂದ ಆರ್ಥಿಕತೆ ಮೇಲೆ ಪರಿಣಾಮ ಆಗಿದೆ, ಆರ್ಥಿಕ ಮನಿ ಫ್ಲೋ ಆಗಿದೆ ಅಂತ ನಾನು ಹೇಳ್ತಾನೆ, ಐ ಆಮ್ ರೆಡಿ ಟು ಡಿಸ್ಕಸ್ ಅಬೌಟ್ ದಟ್. ದೇವೇಗೌಡರು ಹಿರಿಯರವರು, ನನಗೆ ಗೊತ್ತು, ಅವ್ರ ಜೊತೆ ಬೇಕಾದ್ರೆ ಚರ್ಚೆ ಮಾಡ್ತೀನಿ. ಹಾಗೆ ಕರ್ನಾಟಕದ ಫೈನಾನ್ಸಿಯಲ್ ಇದ್ರ ಮೇಲೆ, ಗ್ರಾಮೀಣ ಆರ್ಥಿಕತೆಯ ಮೇಲೆ ಇದು ಹೇಗೆ ಪರಿಣಾಮ ಬೀರಿದೆ ಅಂತ ಚರ್ಚೆ ಮಾಡೋದು ಬಹಳ
ಪಾಸಿಟಿವ್ ಆದಂಥದ್ದು ಇದು ಎಲ್ಲರೂ ರೆಕಗ್ನೈಸ್ ಮಾಡಿದ್ದಾರೆ. ಆದ್ರೆ ದೇವೇಗೌಡರು ಅದನ್ನ ಅವ್ರಿಗೆ ಅದರದ್ದು ಭಯ ಇದೆ. ಏನು ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳೇನಿದೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿಯಾಗ ಆದ್ರೆ ಮುಂದಿನ ಚುನಾವಣೆಯಲ್ಲೂ ನಾವು ಗೆಲ್ಲುವುದು ಕಷ್ಟ. ಆ ಕಾರಣಕ್ಕಾಗಿ ಅವರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ವಿರೋಧಿಸ್ತಾರೆ. ದಟ್ ಇಸ್ ದ ದೇವೇಗೌಡ ಕ್ಯಾರೆಕ್ಟರ್. ಅದರಿಂದ ಅವರೇನು ಹೇಳಿದ್ದಾರೆ, ನಮ್ಮ ಮೋದಿ ನಡುವಿನ ಸಂಬಂಧವನ್ನ ಯಾರೂ ಕೆಡಿಸೋದಕ್ಕೆ ಸಾಧ್ಯ ಇಲ್ಲ, 10 ವರ್ಷದ ಸಂಬಂಧ ಅಂತ. ರಾಜಕಾರಣದಲ್ಲಿ ಇದೆಲ್ಲ ನಂಬಕ್ಕಾಗಲ್ಲ. ಕಾಂಗ್ರೆಸ್ ಜೊತೆಗೆ ಎಷ್ಟು ವರ್ಷ ಸಂಬಂಧ ಇತ್ತು ದೇವೇಗೌಡರಿಗೆ? ದೇವೇಗೌಡರನ್ನ ಪ್ರಧಾನಿ ಸ್ಥಾನಕ್ಕೆ ಕೂಡಿಸದೆ ಕಾಂಗ್ರೆಸ್ ಪಕ್ಷ ಅಲ್ವಾ, ಹೊಡ್ಸ್ಕೊಂಡು ಹೋಯ್ತು. ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಕ್ಕೆ ಎಸ್, ಕಾಂಗ್ರೆಸ್ ಜೊತೆಗೂ ಮಾಡಿದ್ರು, ಹೊಡ್ಸ್ಕೊಂಡು ಹೋಯ್ತು. ಆದ್ರಿಂದ ರಾಜಕಾರಣದಲ್ಲಿ ಎಮೋಷನಲ್ ಏನಿದೆ ಕೂಡ, ನಾನು 10 ವರ್ಷದಿಂದ ಜೊತೆ ಆಗಿದ್ದೆ ಕಣ್ರಿ, ನಾವು ಬೆಡ್ ಮೇಟು, ನಮ್ಮನ್ನು ಬಿಟ್ಟರೆ ಯಾರು ಇಲ್ಲ, ಇದೆಲ್ಲ ವರ್ಕೌಟ್ ಆಗಲ್ಲ ರಾಜಕಾರಣ. ಆದ್ರೆ ದೇವೇಗೌಡರಿಗೆ ಅರ್ಥ ಆಗದಿರುವ ವ್ಯಕ್ತಿನೂ ಅಲ್ಲ. ಈಸ್ ಗಿವಿಂಗ್ ಎ ಮೆಸೇಜ್. ಅವ್ರ ಸಂದೇಶವನ್ನು ಕೊಡ್ತಿದ್ದಾರೆ. ಅದು ಬಿಜೆಪಿಗೆ ಹೈಕಮಾಂಡಿಗೆ, ಬಿಜೆಪಿಯ ರಾಜ್ಯ ನಾಯಕರಿಗೆ ಅದು ಸಂದೇಶ ಏನು ಅಂದ್ರೆ, ಇಸಿ ನಮ್ಮನ್ನ JDS ಅನ್ನ ನೀವು ಬಿಡಕ್ ಸಾಧ್ಯ ಇಲ್ಲ, ನಾನು ಮೋದಿ ಹತ್ರ ಮಾತಾಡ್ತೀನಿ. ಇದು ರಾಜ್ಯ ಬಿಜೆಪಿ ನಾಯಕರಿರುವ ಸಂದೇಶ ಇರ್ಬೋದು. ನಮ್ಮ ಇದೇನಿದೆ 10 ವರ್ಷದ ಕಂಡ್ರೆ ಗಟ್ಟಿಯಾಗಿದೆ, ನೀವ್ಯಾರೋ ಯಡಿಯೂರಪ್ಪ, ವಿಜೇಂದ್ರ, ನೀವೇನು ನಮ್ಗೇನು ಮಾಡಕ್ಕಾಗಲ್ಲ ಅನ್ನುವ ಸಂದೇಶವನ್ನು ದೇವೇಗೌಡರು ಕೊಟ್ಟಿದ್ದಾರೆ. ಆದ್ರಿಂದ ದೇವೇಗೌಡರ ಇವತ್ತಿನ ಪತ್ರಿಕಾಗೋಷ್ಠಿ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು. ಅದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆ ಏನಾಗುತ್ತೆ ಅನ್ನುವ ಮುನ್ಸೂಚನೆ ಕೂಡ ಅವರ ಪತ್ರಿಕಾಗೋಷ್ಠಿಯಿಂದ, ಅವರ ಮಾತಿನಿಂದ ಗೊತ್ತಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.